ಎಲ್ರಿಗೂ ನಮಸ್ಕಾರ. ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಿಗ್ರಿ ಪದವಿನ ಪಡಿಬೇಕು ಅನ್ನೋದು ತುಂಬ ಜನರ ಕನಸಾಗಿರುತ್ತೆ. ಆದರೆ ನಾನಾ ಕಾರಣಗಳಿಂದ ಕಂಪ್ಲೀಟ್ ಮಾಡಿರೋಕ್ಕಾಗಿರಲ್ಲ. ಅಂಥವ್ರು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೀವು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗೋದಿದ್ದಲ್ಲಿ, ಅಥವಾ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದ್ದು ಥರ್ಡ್ ಇಯರ್ ಕಂಪ್ಲೀಟ್ ಆಗೋದಿದ್ದಲ್ಲಿ ಅಂಥವ್ರು ಕೂಡ ನೀವು ಮನೆಯಲ್ಲೇ ಕುಳಿತು ಡಿಗ್ರಿನ ಪಡಿಬೋದು. ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ KSOU ಇದು ಕರ್ನಾಟಕ ಸರ್ಕಾರದೇ ಆಗಿರುತ್ತೆ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಎಕ್ಸಾಮ್ನ ತೊಗೋಬೋದು, ಅಥವಾ ಅದರ್ ಸ್ಟೇಟವ್ರು ಕೂಡ ತೊಗೋಬೋದಂತೆ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಎಕ್ಸಾಮ್ನ ತೊಗೊಂಡು ನೀವು ಎಲ್ಲಿ ಬೇಕಾದ್ರೂ ಎಕ್ಸಾಮ್ನ ಬರೀಬೋದು. ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುತ್ತೆ. ನೀವು ಯಾವುದಾದ್ರೂ ಡಿಗ್ರಿನ ಮಾಡ್ಬೋದು. ನೀವು ಡಬಲ್ ಡಿಗ್ರಿ ಕೂಡ ಮಾಡ್ಬೋದು. BA, BCom, LLB, BSc, B.Ed, PhD ತನಕನೂ ಮಾಡ್ಬೋದು. ನೀವು BSc ಏನಾದರೂ ಮಾಡೋದಿದ್ದರೆ ನೀವು ಲ್ಯಾಬ್ಗಳಿಗೆ ಹೋಗಬೇಕಾಗುತ್ತೆ. ಲ್ಯಾಬ್ ಅಟೆಂಡ್ ಮಾಡಿ ಅದು ಕ್ಲಾಸಸ್ ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಇದರ ಡಿಗ್ರಿಗಳಿಗೆ ಏನೋ ಥರ ಇರೋಲ್ಲ, ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುತ್ತೆ. ಎಕ್ಸಾಂಪಲ್ ಇವಾಗ ನಾವು BA ತಗೊಳ್ಳೋಣ. ಫಸ್ಟ್ ಇಯರ್ BAಗೆ ನೀವು ಜಾಯ್ನ್ ಆಗ್ತೀರಾ. 7,000 ಅಥವಾ 8,000 ಸಮಥಿಂಗ್ ಮಧ್ಯದಲ್ಲಿ ಅಮೌಂಟ್ ಇದೆ. ನೀವೀಗ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ. ನಿಮ್ಗೆ ಏನೇನು ಬೇಕು ಅಡ್ಮಿಷನ್ ಆಗೋಕ್ಕೆ ಅಂತ ಅವ್ರು ಏನೇನು ಕೇಳ್ತಾರೆ ಅಂದರೆ 10th ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್, PUC TC, 3 ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಜೆರಾಕ್ಸ್ ಎಲ್ಲ ನಾನು ಹೇಳಿದಷ್ಟು 2 ಸೆಟ್ ಜೆರಾಕ್ಸ್ನ ಕೇಳ್ತಾರೆ. ರೇಷನ್ ಕಾರ್ಡ್ ಇದ್ದರೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ. ಮತ್ತು ನೀವು ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು. ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರ ಅಷ್ಟು ಅಮೌಂಟ್ ರಿಟರ್ನ್ ಆಗುತ್ತೆ. ನೀವು ಅಡ್ಮಿಷನ್ ಆದ ನಂತರ ನಿಮಗೆ ID ಕಾರ್ಡ್ ಮತ್ತು ಅಡ್ಮಿಷನ್ ನಂಬರ್ನ ಕೊಡ್ತಾರೆ. ಅದನ್ನು ನೀವು ಇಟ್ಕೊಂಡಿರಬೇಕು. ಅಡ್ಮಿಷನ್ ಆಗಿ 15 ಡೇಸ್ ಅಷ್ಟರಲ್ಲೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ KSOU ರೀಜನಲ್ ಸೆಂಟರ್ದು ನಂಬರ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ಓಕೆನಾ? ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರು ಕ್ಯಾಶ್ನ ಹಲೋ ಮಾಡಲ್ಲ. ಏನಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಹಲೋ ಮಾಡ್ತಾರೆ. ಫೋನ್ಪೇ ನೀವು ಯಾವುದ್ರಲ್ಲಾದರೂ ಕೂಡ ಆನ್ಲೈನಲ್ಲಿ ಮಾಡ್ಬೋದು. ಅಡ್ಮಿಷನ್ ಆಗ್ತೀರಾ ಅಂದರೆ 7,000ದಿಂದ 8,000 ಮಧ್ಯೆ ಎಷ್ಟು ಸಮಥಿಂಗ್ ಅಮೌಂಟ್ ಇದೆ. ಅದನ್ನು ನೀವು ಸ್ಕಾಲರ್ಶಿಪ್ ಪಡೆದ ನಂತರ ಅಮೌಂಟ್ ರಿಟರ್ನ್ ಆಗುತ್ತೆ. ಮತ್ತು ಅವರೇ ಕೂಡ ನಿಮಗೆ ಬುಕ್ಸ್ನ ಕೊಡ್ತಾರೆ. ಅದರಲ್ಲಿ ಓದ್ಕೊಂಡು ನೀವು ಎಕ್ಸಾಮ್ ಬರೆದ್ರೇ ಸಾಕು. ಈ ಫಸ್ಟ್ ಇಯರ್ BA ಆದರೆ ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುತ್ತೆ. ಈಗ ನೀವು ರೆಗ್ಯುಲರಾಗಿ ಕಾಲೇಜ್ಗೆ ಹೋಗಿ ಡಿಗ್ರಿ ಮಾಡಬೇಕು ಅಂದರೆ ಸೆಮ್ ಎಕ್ಸಾಮ್ ಇರುತ್ತೆ. 6 ಮಂತ್ಸ್ಗೆ ಒಂದ್ಸಲ ಎಕ್ಸಾಮ್ ಇರುತ್ತೆ. ಈಗ ಡಿಗ್ರಿ ಫಸ್ಟ್ ಇಯರ್ BA ಮಾಡ್ತಾ ಇದ್ದೀರಾ ಅಂದರೆ ವರ್ಷಕ್ಕೆ 2 ಎಕ್ಸಾಮ್ ಇರುತ್ತೆ. 3 ಇಯರ್ಸಲ್ಲಿ 6 ಎಕ್ಸಾಮ್ ಇರುತ್ತೆ. ಬಟ್ ನಿಮಗೆ ಈ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 20 ಮಾರ್ಕ್ಸ್ಗೆ ಅಸೈನ್ಮೆಂಟ್ಸ್ ಇರುತ್ತೆ. ನೀವು ಅಸೈನ್ಮೆಂಟ್ಸ್ನ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ನೀವು ಅಡ್ಮಿಷನ್ ಆದಾಗ ಅವರೇ ಇನ್ಫಾರ್ಮ್ ಮಾಡ್ತಾರಲ್ಲ, ಅದು ಆ್ಯಪ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮನೆಯಲ್ಲೇ ಬರೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬಾ ಈಸಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್. ಜನವರಿ ಮತ್ತು ಜುಲೈ ಸೈಕಲ್ ಅಂತ 2 ಸೈಕಲ್ ಇರುತ್ತೆ. ನೀವು ಜನವರಿ ಸೈಕಲಲ್ಲಾದರೂ ಅಡ್ಮಿಷನ್ ಆಗ್ಬೋದು, ಅಥವಾ ಜುಲೈ ಸೈಕಲಲ್ಲಾದರೂ ಅಡ್ಮಿಷನ್ ಆಗ್ಬೋದು. 2025, 2026 ಜನವರಿ ಸೈಕಲ್ ಅಡ್ಮಿಷನ್ ಇವಾಗ ನಡೀತಾ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಡ್ಮಿಷನ್ ಆಗ್ಬೋದು. ನೀವು ಈ ವರ್ಷ ಜನವರಿ ಸೈಕಲಲ್ಲಿ ಅಡ್ಮಿಷನ್ ಆಗಿರ್ತೀರಾ ಅಂದರೆ ನೆಕ್ಸ್ಟ್ ಇಯರ್ ಮಾರ್ಚ್ ಅಥವಾ ಏಪ್ರಿಲಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ನೀವೇನಾದರೂ ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ನೀವು ಯಾವುದೇ ಡಿಗ್ರಿನ ಮಾಡಿದ್ರೂ ಕೂಡ ಟೆಕ್ಸ್ಟ್ ಬುಕ್ಗಳೆಲ್ಲ ಅವರೇ ಕೊಡ್ತಾರೆ. ಈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನಿದೆ, ಇದರಲ್ಲಿ ನೀವು ಡಿಗ್ರಿನ ಮಾಡಿದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆಯೋಕ್ಕೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳು ಕಂಪಲ್ಸರಿ ಆಗಿರುತ್ತೆ. ಇನ್ನು ಮಿಕ್ಕಿದ ಸಬ್ಜೆಕ್ಟ್ಗಳು ನಿಮ್ಗೆ ಇಷ್ಟ ಬಂದಿದ್ದ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು. ಹಾಗೂ ನೀವು ಅಡ್ಮಿಷನ್ ಟೈಮ್ನಲ್ಲಿ ಏನು ಅಮೌಂಟ್ ಕಟ್ಟಿರ್ತೀರ ಅದಲ್ಲದೆ ಇನ್ನು 1 ಮಂತ್ ಎಕ್ಸಾಮ್ ಇದೆ ಅನ್ಬೇಕಾದ್ರೆ ಅವರೇ ನೋಟಿಫಿಕೇಷನ್ನ ಕಳಿಸಿರ್ತಾರೆ. ಆವಾಗ ನೀವು ಎಕ್ಸಾಮ್ ಫೀಸ್ ಅಂತ ಅದ್ರ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟಿದೆ ಅದನ್ನು ಪೇ ಮಾಡಬೇಕಾಗುತ್ತೆ. ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ನೋಟಿಫಿಕೇಷನ್ನ ಬಿಡ್ತಾರೆ. ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾದ್ರೇ ನೀವು ಯಾವ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋತೀರಾ. ನೀವು ಮಂಡ್ಯ, ಮೈಸೂರು, ನಿಮ್ಗೆ ಯಾವುದು ನಿಯರ್ ಬೈ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಒಂದೇ ಸಲ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದೇ ನಿಮ್ಮದು ಫೈನಲ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದರೂ ಅಡ್ಮಿಷನ್ ಆಗಿರ್ಬೋದು, ನೀವು ಎಲ್ಲಿ ಬೇಕಾದ್ರೂ ಎಕ್ಸಾಮ್ ಸೆಂಟರ್ನ ತೊಗೋಬೋದು.